Hi guys, welcome back to my YouTube channel, Deeksha Kada YouTube channel. ಸೊ ಈ ವ್ಲಾಗ್ ಏನಂತ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ತೀರಾ. ಸೊ ಇವತ್ತು ಬನ್ನೇರುಘಟ್ಟ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನೇರುಘಟ್ಟದಲ್ಲಿರೋದು ಟೆಂಪಲ್ಗೆ. ಸೊ ನಾನು ಜಸ್ಟ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ನನ್ನ ಫ್ರೆಂಡ್ ಈಗ ತಾನೇ ಕಾಲ್ ಮಾಡಿದ್ಲು ಮನೆ ಬಿಟ್ಟ ಅಂತ. ನಾನು ಇನ್ನೊಂದು 10 ನಿಮಿಷ ಅಂತ ಹೇಳಿದೆ. ಸೊ ಅದಕ್ಕೆ ಈಗ ರೆಡಿ ಆಗ್ತಾ ಇದ್ದೀನಿ. ಸೊ ಬೇಗ ಬೇಗ ರೆಡಿ ಆಗುವ. ಇವತ್ತು ಆ್ಯಕ್ಚುಲಿ ಕಾಲೇಜ್ ಇತ್ತು, ಸ್ಟಿಲ್ ಹೋಗಿಲ್ಲ, ಯಾಕಂದರೆ ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ನೆನ್ನೆನೇ ಹೋಗ್ಬಿಟ್ಟು ಬಂದಿದ್ವಿ ಕಾಲೇಜ್ಗೆ. ಇವತ್ತು ಫಂಕ್ಷನ್ ಇತ್ತು, ನಾವು ಹೋಗಿಲ್ಲ. ಬಿಸಿಲಂತೂ ಏನಿಲ್ಲ, ಸನ್ಸ್ಕ್ರೀನ್ ಬೇಕಾ ಬೇಡ ಅನ್ಕೋತೀನಿ. ಸೊ ಲೈಟಾಗಿ ನಾನು ಪೌಡ್ರು ಇವಾಗ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಯಾಕಂತಂದರೆ ನಂದು ಆಯಿಲಿ ಸ್ಕಿನ್ನು. ಸೊ ಏನಾಗಿದ್ರು ಏನಾಗಿಲ್ಲರೂ ಕಾಣೋದೇ ಇಲ್ಲ. ದಟ್ಸ್ ವೈ ಇನ್ನೊಂದು 10 ನಿಮಿಷದಲ್ಲಿ ಮನೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಪಟ್ ಅಂತ ರೆಡಿ ಆಗ್ತಾಯಿದ್ದೀನಿ. ಮನೇಲಿ ಯಾರೂ ಇಲ್ಲ ಗೈಸ್. ಅಮ್ಮ ಕೆಲಸ, ನನ್ನ ತಂಗಿ ಕಾಲೇಜ್. ಲಿಪ್ ಲೈನರ್ ನೆನ್ನೆ ಎಲ್ಲ ಹೊಸ್ದಾಗಿ ತೊಗೊಬಂದಿದ್ದಾರೆ ನಮ್ಮಮ್ಮ. ಅದನ್ನೇ ಹಾಕ್ಕೋತೀನಿ. ಯಾವುದೋ ಬೇರೆ ಶೀಟ್ ತಂದುಬಿಟ್ಟಿದ್ದಾರೆ. ಈಗ ಅಲ್ಲಿ ಹೋದ್ಮೇಲೆ ಬಸ್ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ನೋಡಬೇಕು. ನನಗೆ ಭಯ ಎಲ್ಲಿದ್ದು ಕತ್ತಿಂದ ಬಿಚ್ಚೋಗ್ಬಿಡುತ್ತೆ ಅಂತ. ಟೈಟಾಗಿ ಹಾಕಿರ್ತೀನಿ, ಸ್ಟಿಲ್ ಬಂದ್ಬಿಡುತ್ತೆ ಅಂತ ಭಯ. ಹಿಂಗೆ ಬಂದ್ಬಿಡುತ್ತೆ ಸೈಡ್ಗೆ, ಬಿಚ್ಕೊಬಿಟ್ಟು ಹಿಂಗೆ ನಿಂತ್ಕೊಬಿಟ್ಟಿರುತ್ತೆ. ಈ ನೈಲ್ಸಿಂದ ಹಾಕ್ಕೊಳಕ್ಕೆ ಆಗಲ್ಲ. ಟೈಮ್ ಆಗೈತೆ, ಆಯ್ತಾನೆ ಇಲ್ಲ. ಇವಾಗೆಲ್ಲ ಹಂಗಂಗೆ ಬಿಟ್ಟು ಹೋಗ್ತೀನಿ. ಬಂದ್ಬಿಟ್ಟು ಇದು ಮಾಡಿದ್ರೆ ಆಯಿತು. ಸೊ ಈಗ ಸ್ವಲ್ಪ ಲೈಟಾಗಿ ಕುಂಕುಮ ಇಟ್ಕೊಂಡು ಹೋಗೋಣ. ಅಲ್ಲೂ ಹೋಗಿ ಇಟ್ಕೊಳ್ಳೋದೆ, ಬಟ್ ಇದ್ರೂ ನನಗೆ ಇಷ್ಟ ಇಟ್ಕೊಳ್ಳೋಕ್ಕೆ, ಅದಕ್ಕೆ. ಸೊ ಆಯಿತು ಎಲ್ಲನೂ. ಕೂದಲು ಒಣಗಿಲ್ಲ, ಹಂಗೆ ಹಂಗೆ ಅನಿಸ್ಬಿಡೋದಾಯ್ತು. ಇವತ್ತೇ ಗೈಸ್ ಇಷ್ಟು ಅರ್ಜೆಂಟಿಂದ ರೆಡಿ ಆಗ್ತಿರೋದು. ಇದ್ರ ಮೇಲೆ ಹಂಗೆ ಒಣಗಾಕ್ಬಿಟ್ಟು ಹೋಗ್ತೀನಿ. ಬಂದ್ಬಿಟ್ಟು ಹಾಕೋತೀನಿ ಅಷ್ಟೇ. ಇರಿ ಗೈಸ್, ಆಮೇಲೆ ಸಿಗ್ತೀನಿ, ಓಕೆನಾ? ಬನ್ನಿ ಹೋಗೋಣ. ಗಡಿ ಬಿಡಿ ಆಗ್ತಿದೆ, ಗಡಿ ಬಿಡಿ. ಸೊ ಬ್ಯಾಗ್ ತೊಗೊಂಡಿದ್ದೀನಿ, ಆಧಾರ್ ಕಾರ್ಡ್ ತೊಗೊಂಡೆ ಅಷ್ಟೇ, ನೀನು ತೊಗೊಂಡೋಗಿ ಹೋಗಿಲ್ಲ. ಗಡಿ ಬಿಡಿ ಆಗ್ತಿದೆ ಗೈಸ್. ಕ್ಲಿಪ್ ತೊಗೊಂಡಿದ್ದೀನಿ. ಸೊ ನೋಡೋಣ, ಬನ್ನಿ ಹೋಗೋಣ. ಬಸ್ ಸಿಗಬೇಕು ಇವಾಗ, ಅದೇ ಇರೋದು. ಬಸ್ ಸಿಕ್ಕಿದ್ರೆ ಹೋಗ್ಬೋದು ಬೇಗ.
ಅವರೇ ಮಾಡಿಬಿಟ್ರೆ ಎಷ್ಟು ಸುಂದರವಾಗಿ ಬಂದಿದ್ದಾರೆ ನೋಡಿ. ತೋರ್ಸೋಣ ಇರೇ, ನೆನ್ನೆ ಅವತ್ತೆಲ್ಲ ತೋರಿಸೇ ಇಲ್ಲ. ನಾವು ಅಲ್ಲಿಂದ ಬಸ್ ಹತ್ತಿ ಸೀದಾ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಸೊ ಇವತ್ತು ಯಾರೂ ಇರಲಿಲ್ಲ, ತುಂಬ ಕಮ್ಮಿ ಜನ ಇದ್ದರು. ಸೊ ನಾವು ಅಲ್ಲಿಗೆ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಬಂದ್ವಿ. ಬಟ್ ಏನಂದರೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ವಿಡಿಯೋ ಫೋಟೋ ಎಲ್ಲ ಏನು ತೊಗೊಳಂಗೆ ಇರಲಿಲ್ಲ. ಸೊ ಅದಕ್ಕೆ ಯಾವುದೇ ಕ್ಲಿಪ್ನ ತೊಗೊಂಡಿಲ್ಲ. ನಾವು ಬಂದಿದ್ದೀವಿ ದೇವಸ್ಥಾನಕ್ಕೆ. ಹಾಂ, ಯಾರೂ ಇಲ್ಲ ಇವತ್ತು, ಖಾಲಿ ಇದೆ. ದೇವಸ್ಥಾನ ಓಪನ್ ಇದ್ದರೆ ಸಾಕು. ಯಾವುದು ಬೇಸಿಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಂದರೆ ನಮ್ಮ ಫ್ರೆಂಡ್ ಮನೆಗೆ. ಮಳೆ ಸ್ಟಾರ್ಟ್ ಆಗಿಬಿಡ್ತು. ಫೋಟೋ ವೀಡಿಯೋಸ್ ಎಲ್ಲ ಮಾಡೋ ಅಷ್ಟರಲ್ಲಿ ತಗೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಹನಿ ಆಗ್ತೈತಿ. ಇವಾಗ ಸ್ವಲ್ಪ ಜೋರಾಯಿತು. ಫುಲ್ಲು ಮಳೆ ಏನು ಮಳೆ ನೆಂದೋದ್ರಿ ಗಾಯ್ಸ್. ನಾವು ಫುಲ್ ನೆಂದೋದ್ವಿ. ಬರ್ತೈತೆ ನಿಂತೋಗ್ತೈತೆ, ಅದಕ್ಕೆ ನಿಂತಿದ್ದೀವಿ ಇಲ್ಲೇ. ನಿಂತೈತೆ ಬಾ, ನಿಂತೈತೆ ಅಂತ ಅವಾಗಿಂದ ಕರ್ಕೊಂಡು ಹೋಗ್ತಾವಳೆ. ಇದು ಅಂದರೆ ತಿರ್ಗಾ ಮಳೆ ಸ್ಟಾರ್ಟ್ ಆಗ್ತೈತೆ ನೋಡಿ. ಇನ್ನು ಇಷ್ಟ ಇದಷ್ಟೇ. ಹೋಗೋಣ. ಅವರೆಲ್ಲ ಏನೋ ತಿಂತವ್ರೆ. ಈಗ ಪ್ರಸಾದ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆಗಂದ್ರೆ ಚೆನ್ನಾಗಿ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಸ್ವಲ್ಪ ಸಪ್ಪೆ ಇತ್ತು. ಚೆನ್ನಾಗಿತ್ತು. ದೇವಸ್ಥಾನದ ಪ್ರಸಾದ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಹಂಗೂ ಬರ್ಬೋದಿತ್ತಲ್ಲ. ಅದಕ್ಕೆ ಕೇಳಿದ್ದು ಹುಳ ಬರಲ್ವಾ ಅಂತ. ನಾನಾಗಿರೋ ಈಚೆನೇ ಬರ್ತಿದ್ದಿಲ್ಲ ನೈಟು. ನಾವು ಅವ್ರ ಮನೆಗೆ ಹೋಗಿ ಕುತ್ಕೊಂಡಿದ್ವಿ. ಸೊ ಒಂದು 3 hours ಏನೋ ಇದ್ವಿ ಅನ್ಕೋತೀನಿ. ಸೊ ಅಲ್ಲೇ ಮಾತಾಡಿಕೊಂಡು ಹಂಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡಿಕೊಂಡು ಆಮೇಲೆ ಸೀದಾ ಬಸ್ ಸ್ಟಾಪಿಗೆ ಬಂದ್ವಿ. ಆ್ಯಂಡ್ ಅವರೇನೆ ಗೋಬಿನ ಇವತ್ತು ಮನೆ ಕಡೆ ಬಂದೆ. ಆ್ಯಂಡ್ ಇವತ್ತು ಯಾವುದೇ ಥರ ಟಯರ್ಡ್ ಏನೂ ಆಗಿಲ್ಲ. ಸೊ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದೆ ಇವತ್ತಿನ ದಿನಾನ. ಸೊ ಗೈಸ್, ಜಸ್ಟ್ ಈಗ ಮನೆಗೆ ಬಂದೆ. ಅಂದರೆ ಬಂದು ಫ್ರೆಶ್ ಅಪ್ ಆಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಲೈಟಾಗಿ ಮಾತ್ರ ತಲೆನೋವಿದೆ, ಯಾಕಂದರೆ ಸ್ವಲ್ಪ ಮಳೇಲಿ ನೆಂದ್ಕೊಂಡು ಬಂದ್ವಿ ಅಲ್ವಾ. ಸೊ ಅದಕ್ಕೆ ಅಷ್ಟೇ.
ಸೊ ಇವತ್ತಿನ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾವುದೇ ಥರ ಹೋಗ್ಬೇಕಂತ ಪ್ಲ್ಯಾನೇ ಇರಲಿಲ್ಲ ಗೊತ್ತಾ, ನೈಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಹೆಂಗಿದ್ರು ಮನೇಲೇ ಇರ್ತೀವಲ್ವ, ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಈಗ ಟೈಮ್ ಬಂದು ಒಂದು 6:13 ಆಗಿದೆ. ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು. ಏನೋ ಗೊತ್ತಿಲ್ಲ ಗೈಸ್, ಈ ನಡುವೆ ಕಾಫಿ ಎಷ್ಟು ಕುಡಿತಿದ್ದೀನಿ ಗೊತ್ತಾ, ಒಂದು ಚಳಿ ಇರುತ್ತಾ, ಸೊ ಬಿಸಿ ಬಿಸಿ ಏನೋ ಕುಡಿಬೇಕು ಅಂತ ಅನಿಸ್ತಿರುತ್ತೆ. ಸೊ ಕುಡಿತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಆಮೇಲೆ ಬಿಟ್ಬಿಡ್ತೀನಿ ಅಷ್ಟೇ. ಚಳಿ ಇರೋದಕ್ಕೊಂದಷ್ಟೇ ನಾನು ಕಾಫಿನ ಕುಡಿತೀನಿ ಹೊರತು ಇನ್ನೇನಿಲ್ಲ. ಬಟ್ ಮುಂಚೆ ಜಾಸ್ತಿ ಕುಡಿತಿದ್ದೆ. ಕಾಫಿ ಈಸ್ ಮೈ ಫೇವ್ರೆಟ್. ಹಂಗೆ ಸಾಯಂಕಾಲ ಒಂದು 6 ಗಂಟೆ ಆಯಿತು ಅಂದ್ರೇ ಸಾಕು, ಕಾಫಿ ಕಾಫಿ ಕಾಫಿ. ಅಂದ್ರೂ ಈಗ ಸ್ವಲ್ಪ ಶುಂಠಿ ಟೀನೂ ಕುಡಿತೀನಿ, ಯಾವಾಗಾದರೂ ಸ್ವಲ್ಪ ಜಾಸ್ತಿ ತಲೆನೋವು ಅಂತಂದರೆ ಮಾತ್ರ. ಓಕೆನಾ. ಆ್ಯಂಡ್ ಒಬ್ಬಳೇ ಇದ್ದೀನಿ ಮನೇಲಿ, ನಮ್ಮಮ್ಮನೂ ಇಲ್ಲ, ನನ್ನ ತಂಗಿನೂ ಇಲ್ಲ, ಇನ್ನೂ ಕಾಲೇಜಿಂದ ಬಂದೇ ಇಲ್ಲ ಅವಳು. ಅಂದ್ಕೊಂಡೆ ನಾನು ಈ ಟೈಮಿಗೆ ಮನೆಗೆ ಬರ್ತೀನಿ ಅಂತ, ಬಟ್ ಆಮೇಲೆ ಬಂದುಬಿಟ್ಟೆ. ಹೆಂಗಿದ್ರು ಮನೆಗೆ ಬರಬೇಕಲ್ವ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಸೊ ಮತ್ತು ನನಗೆ ಹೇಳಿ ಓಕೆನಾ, ನೀವು ನಿಮಗಿನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಬೇಕಿದೆ ಅಂತ ಹೇಳಿ, ನನಗೂ ಸ್ವಲ್ಪ ಗೊತ್ತಾಗುತ್ತೆ ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಂತ. ಸೊ ನಾನು ಇನ್ನು ಮುಂದೆ ಅಲ್ಲಿ ಇಲ್ಲಿ ಅಂತೇನೆಲ್ಲ ಹೋಗ್ತೀನಿ ಅಂತಂದರೆ ನಾನು ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಸೊ ಎಂಜಾಯ್ ಮಾಡಿ, ಓಕೆನಾ. ಅಷ್ಟು ಈಗ ತಾನೇ ಬಟ್ಟೆ ಎಲ್ಲ ಒಣಗಾಕ್ತೆ. ಆ್ಯಂಡ್ ಬಟ್ಟೆ ಎಲ್ಲ ಬೆಣ್ಣೆ ಒಣಗಾಕಿದ್ದನ್ನು ಇಲ್ಲಿ ತಂದು ಹಾಕಿದ್ದೀನಿ. ಆ್ಯಂಡ್ ಬಾಲ್ಕನಿಲೂ ಒಣಗಾಕಿದ್ದೀನಿ. ಸೊ ಈಗ ಕಾಫಿನ ಮಾಡ್ಕೋಬೇಕು. ನೋಡಿ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದೆಲ್ಲ ಹಂಗೆ ಐತೆ. ಇದು ಸೋಯಾಬೀನ್ದು ಗ್ರೇವಿ ಏನೋ, ಇದು ಚಪಾತಿ. ಸೊ ನಾನು ಬೆಳಗ್ಗೆ ಹೋಗ್ಬಿಟ್ಟಿದ್ನಲ್ಲ, ಸೊ ಅದಕ್ಕೇ ತಿಂದಿಲ್ಲ. ಈ ಕಾಫಿ ಮಾಡ್ಕೊಳ್ಳ ಬೇಡವಾ ಅನಿಸ್ತೈತೆ. ಸೊ ಬೇಡ. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ನೋಡಿ ಎಷ್ಟಿದೆ, ಲಡ್ಡು ಮಾಡೋಕ್ಕೆ ಎಲ್ಲ ಇದೆ ಡ್ರೈ ಫ್ರೂಟ್ಸ್. ಸೊ ಅಷ್ಟೇ. ಈಗೇನು ಕಾಫಿ ಕುಡಿಬೇಕಂತಲೇ ಅನ್ನಿಸ್ತಿಲ್ಲ. ಬೋರಿಂಗು ಗೈಸ್, ಬೋರಿಂಗ್. ಈಗ ಟಿ ವಿ ಹಾಕ್ಕೊಂಡು ನೋಡ್ತೀನಿ. ಈ ಕಾಫಿಗೆ ಇಟ್ಕೊಂಡಿದ್ದೀನಿ, ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಸೊ ಇದು ಕಾಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕುಡಿಬೇಕು. ಗೈಸ್, ಮೈ ಕಾಫಿ ಈಸ್ ರೆಡಿ. ಸೊ ಈಗ ಇಲ್ಲಿ ಬಿಸ್ಕೆಟ್ ಇದೆ, ಈಗ ಇದು ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ಅದನ್ನ ತರಬೇಕು. ಬಿಸ್ಕೆಟ್ ಅಟ್ಲೀಸ್ಟ್ ಒಂದಾದರೂ ತಿಂದ್ರೇ ಒಂಥರ ಸಮಾಧಾನ. ಅಮ್ಮ ಕೈ ಸುರಿಯೋಯ್ತು. ಗೈಸ್ ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಅವನೇ ಹೆಂಗೆ ಮಲಗಿದ್ದ ನೋಡಿ. ತುಂಬ ದಿನಗಳಿಂದ ಅಂದರೆ ಎತ್ತಿಕ್ಬಿಟ್ಟಿದ್ರು, ಆಮೇಲೇ ಈಚೆ ತೆಗ್ದಿದ್ದು. ನಮ್ಮ ನೋಡಿ ಮೇಲೆ ಹೆಂಗಿಟ್ಟಿದ್ದಾರೆ. ಅದಕ್ಕೆ ಒಂದೊಂದು ಟೈಮ್ ಭಯ ಆಗಿಬಿಡುತ್ತೆ, ಏನು ಹಿಂಗೆ ಕೂತಿದ್ಯಲ್ಲ ಅಂದ್ಬಿಟ್ಟು. ಎಷ್ಟು ಕ್ಯೂಟಾಗಿ ಕೂತವನೆ. ಕಾಫಿ ಕುಡಿಬೇಕು, ಕುಡಿದ್ಬಿಟ್ಟು ಸಿಗ್ತೀನಿ, ಓಕೆನಾ. ಗೈಸ್ ಈಗ ವಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ ಒಂದು 7:30 ನಂಗೆ ಗೊತ್ತಿಲ್ಲ. ಸೊ ಈಗ ಸ್ಲಿಪ್ಪರ್ ಹಾಕ್ತೀನಿ, ಹೋಗ್ತಾ ಇದ್ದೀನಿ. ಸೊ ಈಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಎದ್ದೊಳ್ತಿಲ್ವಲ್ವಾ, ಅದಕ್ಕೆ. ಗೈಸ್ ಈಗ ರೋಸ್ಮೆರಿ ಅಪ್ಲೈ ಮಾಡ್ತಾಯಿದ್ದೀನಿ ವಾಟರ್ನ. ಸೊ ಇಷ್ಟು ಖಾಲಿಯಾಗಿದೆ ನೋಡಿ, ಇಷ್ಟು ಖಾಲಿಯಾಗಿದೆ. ಆ್ಯಕ್ಚುಲಿ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಗೈಸ್, ನಿಜವಾಗ್ಲೂ. ಸೊ ರೋಸ್ಮೆರಿ ಅಪ್ಲೈ ಮಾಡಿ ಆಮೇಲೆ ಸಿಗ್ತೀನಿ. ಎಣ್ಕೊಂಡಿದ್ದೀನಿ ನೋಡಿ, ಇಷ್ಟು ಏರ್ಫಾಲ್ ಆಗಿದೆ ನೋಡಿ. ಸ್ವಲ್ಪ ಈಗ ಕಮ್ಮಿ ಆಗ್ತಿದೆ, ಬಟ್ ಮುಂಚೆ ಜಾಸ್ತಿ ಆಗ್ತಿತ್ತು. ಸೊ ಈಗ ಊಟ ಮಾಡಬೇಕು. ಊಟ ಮಾಡಿ
ಆಮೇಲೆ ಸ್ಕಿನ್ ಕೇರ್ ಮಾಡ್ತೀನಿ. ಗೈಸ್ ಊಟ ಮಾಡ್ತಾಯಿದ್ದೀನಿ, ಚಪಾತಿ ಆ್ಯಂಡ್ ಸೋಯಾಬೀನ್ ಇದೇನೋ ಗೊತ್ತಿಲ್ಲ, ತಿಂತಾಯಿದ್ದೀನಿ ಇವಾಗ. ಸೊ ಗೈಸ್ ಈಗ ಸ್ಕಿನ್ ಕೇರ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಅಷ್ಟೇ, ಇವಾಗ ಮಲ್ಕೋಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅಷ್ಟೇ. ಸೊ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಬಾಯ್.